ವಿದ್ಯಾರ್ಥಿಗಳು ಆಟಪಾಠಗಳ ಜೊತೆಗೆ ಸಾಂಸ್ಕೃತಿಕ ಕಲೆಗಳಲ್ಲಿ ಆಸಕ್ತಿ ತೋರಿದರೆ ಜೀವನ ಸುಂದರವಾಗಿ ಕಾಣಬಹುದು ಎಂದು ನಮ್ಮ ಕರ್ನಾಟಕ ಸೇನೆ ರಾಜ್ಯ ಉಪಾಧ್ಯಕ್ಷ ಚಾಕನಹಳ್ಳಿ ನಾಗರಾಜ್ ತಿಳಿಸಿದರು. ಮಾಲೂರಿನ ಯುವಶಕ್ತಿ ಸಮಿತಿಯಿಂದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ರಂಗಪಯಣ ತಂಡದ ಶರೀಫ್ ನಾಟಕ ಪ್ರದರ್ಶನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಿಕ್ಷಣ ಪಠ್ಯಪುಸ್ತಕಗಳಲ್ಲಿನ ಪಾಠಗಳ ಮೂಲಕ ಜೀವನಕ್ಕೆ ದಾರಿ ತೋರಿದರೆ ಅದನ್ನು ಸಾಂಸ್ಕೃತಿಕ ಕಲೆಗಳಾದ ನಾಟಕ, ಹಾಡುಗಾರಿಕೆ, ಬರವಣಿಗೆಗಳನ್ನು ಹವ್ಯಾಸವಾಗಿಸಿಕೊಂಡರೆ ಬದುಕನ್ನು ಸುಂದರವಾಗಿಸಬಹುದು ಮತ್ತು ಪ್ರಸ್ತುತ ಸಮಾಜದಲ್ಲಿ ಮುನ್ನೆಲೆಗೆ ಬರಲು ವೇದಿಕೆಯಾಗುತ್ತದೆ. ಜತೆಗೆ ವಿದ್ಯಾರ್ಥಿಯರು ಶಿಕ್ಷಕರು ಬೋಧಿಸುವ ಪಾಠಗಳನ್ನು ಗಮನವಿಟ್ಟು ಕೇಳಿ ಓದಿ ಶಿಕ್ಷಕರಿಗೆ ಮತ್ತು ಪೋಷಕರು ಹೆಮ್ಮೆ ಪಡುವಂತೆ ಉನ್ನತ ಸ್ಥಾನ ಪಡೆದುಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು. ಏನಿವತ್ತು ರಂಗಪಯಣ ಕನ್ನಡ 15 ವರ್ಷದ ಪ್ರಯುಕ್ತ ಒಂದು ಯುವಶಕ್ತಿಯ ಏನೋ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾಲೂರು ಪ್ರೌಢಶಾಲೆ ಹಮ್ಮಿಕೊಂಡಿದ್ದಾರೆ. ನಮಗೆ ಬಹಳ ಸಂತೋಷ. ಯಾಕಂದರೆ ಯುವ ಪೀಳಿಗೆಗೆ ಮುಂದಿನ ಒಂದು ಆಸಕ್ತಿ ಇರ್ತದೆ. ಏನೇ ಒಂದು ಆಟದ ಸಂಗೀತ ಕಾರ್ಯಕ್ರಮವಿರುವುದು, ಯಾವುದೇ ರೀತಿಯ ಒಂದು ಮಕ್ಕಳಿಗೆ ಒಂದು ಬೆಳೆದುಕೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಮಕ್ಕಳು ಮುಂದಿನ ಪೀಳಿಗೆಗೆ ನಮಗೆ ಅನುಕೂಲ ಆಗುವಂಥ ಥರ ಆಗ್ತದೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಇದೇ ಮೊದಲನೇದೇನಂತಂದರೆ ಶಿಕ್ಷಕರು ಏನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ದಾರಿ ತೋರ್ತಾರೆ ಅದೇ ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೆ ದಾರಿ ದೀಪವಾಗಿರುತ್ತದೆ. ನಾವು 40 ನಿಮಿಷ 60 ನಿಮಿಷ ಒಂದು ಫೀಲ್ಡ್ನಲ್ಲಿ ಏನು ಮುಖ್ಯ ಶಿಕ್ಷಕರಿರ್ಬೋದು, ಶಿಕ್ಷಕರು ಪಾಠ ಮಾಡಿದಾರೋ ಅದನ್ನ ಮನೆಯಲ್ಲಿ ಕುತ್ಕೊಂಡು ಮತ್ತೆ ಅದನ್ನು ಓದಬೇಕು. ರಂಗಭೂಮಿಯ ಪ್ರಖ್ಯಾತ ತಂಡವಾಗಿ ಗುರುತಿಸಿಕೊಂಡಿರುವ ರಂಗಪಯಣ ತಂಡ ತನ್ನ 15 ವರ್ಷದ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ 15 ಕಡೆ ವಿವಿಧ ನಾಟಕ ಪ್ರದರ್ಶನ ಮಾಡುವ ಮೂಲಕ ದಾಖಲೆ ನಿರ್ಮಿಸಲು ಮುಂದಾಗಿದ್ದು 15 ಪ್ರದೇಶಗಳಲ್ಲಿ 2ನೇ ಪ್ರದರ್ಶನವಾಗಿ ಸಂತ ಶಿಶುನಾಳ ಶರೀಫರ ನಾಟಕವನ್ನು ಪ್ರದರ್ಶಿಸಿದರು. ನಾಟಕದಲ್ಲಿ ಶರೀಫ ಪಾತ್ರದಲ್ಲಿ ಸಂಗೀತ ನಿರ್ದೇಶಕ ರಾಜ್ ಗುರು ಹೊಸಕೋಟೆ ಅವರು ನಟಿಸಿದರು. ತಂಡದ ನಿರ್ದೇಶಕಿ ನಯನಾ ಜೆ ಸೂಡಾ ಅವರು ತಂಡದ ನಿರ್ವಹಣೆ ಜವಾಬ್ದಾರಿ ಹೊತ್ತಿದ್ದರು. ಕನ್ನಡ ಕೋಗಿಲೆ ಖ್ಯಾತಿಯ ಜಾನಪದ ಗಾಯಕಿ ಉಮಾ ವೈಜಿ ಕೋಲಾರ್ ಅವರು ತಮ್ಮ ಗಾಯನದ ಮೂಲಕ ವಿದ್ಯಾರ್ಥಿಗಳನ್ನು ರಂಜಿಸಿದರು. ಈ ಸಂದರ್ಭದಲ್ಲಿ ಬಾಲಕಿಯರ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಸಿ ವಿಜಯಕುಮಾರ್, ಶೈಲಜಾ ಕೃಷ್ಣ, ಎಸ್ಎಂ ರಾಜು, ಎಂ ಶ್ರೀನಿವಾಸ್, ದ್ಯಾಪಸಂದ್ರ ಅಮರ್, ಓಬಳಾಪುರ ಶಂಕರ್, ಜಕ್ಕಸಂದ್ರ ಎನ್ ಸಂತೋಷ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.